ಕಡೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರದಲ್ಲಿ ರಾಜಕೀಯ ಜೋರಾಗಿದ್ದರೆ ಇನ್ನು ಕೆಲವರು ಭವಿಷ್ಯವನ್ನು ಹೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇಂಥವರೇ ಮುಖ್ಯಮಂತ್ರಿ ಆಗ್ತಾರೆ, ಇಂಥವರಿಗೆ ರಾಜಯೋಗ ಇದೆ, ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ. ನೋಡಿ, DCM DKಶಿಗೆ ಮುಖ್ಯಮಂತ್ರಿ ಯೋಗ ಇದೆ. DK ಜಾತಕದಲ್ಲಿ ರಾಜಲಕ್ಷ್ಮಿ ಯೋಗವಿದ್ದು CM ಆಗ್ತಾರೆ. ಹೀಗಂತ ಕೊಪ್ಪದ ಬಗ್ಗುಂಜಿ ಮಠದ ವೆಂಕಟೇಶ್ ಗುರೂಜಿ ಭವಿಷ್ಯವನ್ನು ಹೇಳಿದ್ದಾರೆ. ನವೆಂಬರ್ 26ರ ಬಳಿಕ DK ಶಿವಕುಮಾರ್ CM ಆಗೋದನ್ನು ಯಾರೂ ತಡೆಯೋಕ್ಕಾಗಲ್ಲ. DKಶಿ CM ಆದರೂ ಕೇವಲ 1.5 ವರ್ಷ ಅಷ್ಟೇ ಅಧಿಕಾರ. 2031ನೇ ಇಸ್ವಿ ತನಕ DK ಶಿವಕುಮಾರ್ ರಾಜನಂತೆ ಇರ್ತಾರೆ ಅಂತೆಲ್ಲ ಒಂದಷ್ಟು ವಿಚಾರಗಳ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ ಕೊಪ್ಪದ ಬಗ್ಗುಂಜಿ ಮಠದ ವೆಂಕಟೇಶ್ ಗುರೂಜಿ. ರಾಜ್ಯದಲ್ಲಿ ಕುರ್ಚಿ ಕದನ ಜೋರಾಗಿದೆ. ನವೆಂಬರ್ ಕ್ರಾಂತಿಯ ವಿಚಾರ ಕೂಡ ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು. ಈ ಬಗ್ಗೆ ಮಾತನಾಡಿದಾಗಲೆಲ್ಲ ಕೂಡ ಸಿದ್ದರಾಮಯ್ಯನವರು ಕೂಡ ಒಂದು ರೀತಿ ಗರಂ ಆಗ್ತಿರುವಂಥದ್ದು. DK ಶಿವಕುಮಾರ್ ಎಲ್ಲವನ್ನೂ ಹೈಕಮಾಂಡ್ ಮೇಲೆ ಹಾಕಿರುವಂಥದ್ದು. ಇವೆಲ್ಲದರ ನಡುವೆ ಈಗಾಗಲೇ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗ್ತಾ ಇರುವಂಥದ್ದು. ಆದರೆ DK ಶಿವಕುಮಾರ್ ಅವರ ಒಂದು ಜಾತಕದ ಪ್ರಕಾರ ನವೆಂಬರ್ 26ರ ನಂತರ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಲಾಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬಗ್ಗುಂಜಿ ಮಠದ ವೆಂಕಟೇಶ್ವರ ಗುರೂಜಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಕೇಳಿ ನೋಡೋಣ. ಸರ್ ನಮಸ್ತೆ. ಸರ್, ಈಗಾಗಲೇ ನವೆಂಬರ್ ಕ್ರಾಂತಿ ಜೋರಾಗಿರುವಂಥದ್ದು. ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳಲಾಗ್ತಿರುವಂಥದ್ದು. ನೀವೇನು ಹೇಳ್ತೀರ? ಖಂಡಿತ ಆಗ್ತಾರೆ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಮದ್ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಪರಮಾತ್ಮನೇ ನಮಃ ಅವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಹಾಗೂ ನನ್ನ ಆರಾಧ್ಯ ಮೂರ್ತಿ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಇವತ್ತಿನ ವಿಷಯ ಹೀಗೆ ಏನಂತ ಹೇಳಿದ್ರೆ, DK ಮುಖ್ಯಮಂತ್ರಿ ಆಗ್ತಾರೋ ಇಲ್ಲ ಅಂತ ನಿಮ್ಮ ಮಾಧ್ಯಮ ಮಿತ್ರರು ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಕೇಳುವ ವಿಚಾರ ಒಂದೇ, ನವೆಂಬರ್ 26 ಮೇಲೆ ಖಂಡಿತ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಾನು ಹಿಂದೆ 1.5 ವರ್ಷದ ಹಿಂದೆ ಸಮೇತ ಈ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದೆ. ಖಂಡಿತ ಅವ್ರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅವರಿಗೆ ರಾಜಯೋಗ ಇದೆ, ರಾಜಲಕ್ಷ್ಮಿ ಯೋಗ ಇದೆ. ಖಂಡಿತ ಅವ್ರು ರಾಜನಾಗಿರ್ತಾರೆ. ಅವ್ರ ಜಾತಕದಲ್ಲಿ ಸುಮಾರು ಈಗ ನವೆಂಬರ್ ಪ್ರಾರಂಭದಿಂದ ಸುಮಾರು 2031ನೇ ಇಸ್ವಿವರೆಗೂ ಅವರು ರಾಜನಾಗಿರ್ತಾರೆ. ಅದರಲ್ಲಿ ಎರಡು ಮಾತೇ ಇಲ್ಲ.